ನಾಗಾಲೋಟ ಈಗ ತಾರಕಕ್ಕೇರಿದೆ. ಇಂತಹ ಸಮಯದಲ್ಲಿ ಚಿನ್ನದ ಆಭರಣಗಳಾಗ್ಲಿ ಅಥವಾ ಬಹುಮಾನಗಳಾಗ್ಲಿ ಈಗ ದಕ್ಕುವ ಸ್ತರದಲ್ಲಿ ಇಲ್ಲ. ಇಂತಹ ಚಿನ್ನದ ದರ ಎಫೆಕ್ಟ್ ಕಂಬಳದ ಮೇಲೂ ಕೂಡ ಬಿದ್ದಿದೆ. ಚಿನ್ನದ ದರ ಏರಿಕೆಯಿಂದಾಗಿ ಸಂಘಟಕರಿಗೆ ಆರ್ಥಿಕ ಹೊರೆ ಹೆಚ್ಚಾಗಿದೆ. ಕಂಬಳದಲ್ಲಿ 6 ವಿಭಾಗ ಸ್ಪರ್ಧಿಗಳಿದ್ದು 6 ವಿಭಾಗದ ಸ್ಪರ್ಧೆಯ ಮೊದಲೆರಡು ವಿಜೇತರಿಗೂ ಚಿನ್ನದ ಪದಕ ಬಹುಮಾನ ನೀಡಲಾಗುತ್ತೆ. ಒಂದು ಕಂಬಳ ನಡೆಸೋಕೆ ಬಹುಮಾನವಾಗಿ ಕನಿಷ್ಠ 18 ಪವನ್ ಚಿನ್ನ ಅಂದ್ರೆ ಸುಮಾರು 144 ಗ್ರಾಂ ಬೇಕಾಗುತ್ತೆ. ಹಲವೆಡೆ ಚಿನ್ನದ ಪದಕ ಗೆಲ್ಲುವಂತಹ ಸಲುವಾಗಿಯೇ ಕೋನಗಳನ್ನ ಮಾಲೀಕರು ಕರೆತರ್ತಾರೆ. ಆದ್ರೀಗ ಚಿನ್ನದ ಬೆಲೆ ಏರಿದ ಕಾರಣ ಕಂಬಳ ಕೂಟ ಆಯೋಜಕರಿಗೆ ಆರ್ಥಿಕ ಹೊರೆಯಾಗಿದೆ. ಆದರೆ ಚಿನ್ನದ ಬದಲು ಪರ್ಯಾಯ ಬಹುಮಾನ ನೀಡಿದ್ರೆ ಕೋನಗಳ ಸಂಖ್ಯೆ ಕಡಿಮೆಯಾಗುವಂತಹ ಭಯ ಕೂಡ ಕಾಣ್ತಾ ಇದೆ. ಹೀಗಾಗಿ ಕಂಬಳದಲ್ಲಿ ಚಿನ್ನದ ಪದಕ ಗೌರವ ಮತ್ತು ಪ್ರತಿಷ್ಠೆಯ ವಿಚಾರವಾಗಿದೆ. ಇನ್ನು ಚಿನ್ನದ ದರ ಏರಿಕೆಯ ಹಿನ್ನೆಲೆಯಲ್ಲಿ ಚಿನ್ನದ ಪದಕದಲ್ಲಿ ತೂಕ ಇಳಿಕೆ ಮಾಡೋಕೆ ಚಿಂತನೆ ಮಾಡಲಾಗ್ತಾ ಇದೆ. ಮೊದಲ ಬಹುಮಾನ 1 ಪವನ್, ಎರಡನೆಯ ಬಹುಮಾನ ಅರ್ಧ ಪವನ್ ಮತ್ತು ಚಿನ್ನದ ಪದಕ ನೀಡೋಕೆ ನಿರ್ಧಾರವನ್ನ ಮಾಡಲಾಗ್ತಾ ಇದೆ. ಇನ್ನು ಒಂದು ಕಂಬಳ ಮಾಡೋಕೆ 40 ರಿಂದ 50 ಲಕ್ಷ ರೂಪಾಯಿ ಖರ್ಚಾಗಲಿದ್ದು, ಇದೀಗ ಚಿನ್ನದ ದರ ಏರಿಕೆಯಿಂದ ವೆಚ್ಚದ ಪ್ರಮಾಣ ಡಬಲ್ ಆಗಲಿದೆ. ಇನ್ನು ಕಂಬಳದ ಆರ್ಥಿಕ ಹೊರೆ ತಗ್ಗಿಸೋಕೆ IPL ಮಾದರಿಯಲ್ಲಿ ಮೆಗಾ ಸ್ಪಾನ್ಸರ್ ತರೋಕೆ ಕಂಬಳ ಸಮಿತಿ ಚಿಂತನೆಯನ್ನ ನಡೆಸಿದೆ. ಕರಾವಳಿ ಸೇರಿದಂತೆ ಬೆಂಗಳೂರು, ದುಬೈ, ಮುಂಬೈ ಉದ್ಯಮಿಗಳನ್ನ ಮೆಗಾ ಸ್ಪಾನ್ಸರ್ಗಳಾಗಿ ಬಳಸಿಕೊಳ್ಳುವಕ್ಕೆ ಈಗ ಚಿಂತನೆಯನ್ನ ನಡೆಸಲಾಗಿದೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.